ನಮಸ್ತೆ, ನಾನು ಕನ್ನಡ ಶಿಕ್ಷಕಿ ಸವಿತಾ ಪತ್ತಾರ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ವರ್ಣಮಾಲೆ. ಹೂಗಳನ್ನು ಜೋಡಿಸಿ ಹೇಗೆ ಮಾಲೆಯನ್ನು ಮಾಡುತ್ತಾರೆಯೋ ಹಾಗೆ ಅಕ್ಷರಗಳನ್ನು ಜೋಡಿಸಿ ಕನ್ನಡ ವರ್ಣಮಾಲೆಯನ್ನು ಮಾಡಲು ಉಂಟು. ಈ ಕನ್ನಡ ವರ್ಣಮಾಲೆಯಲ್ಲಿ 7 ವಿಧಗಳನ್ನಾಗಿ ನೋಡಬಹುದು. ಮೊದಲನೇದಾಗಿ ಸ್ವರಗಳು, ಎರಡನೇದು ವ್ಯಂಜನಾಕ್ಷರಗಳು. ಈ ಸ್ವರಗಳಲ್ಲಿ ಮತ್ತೆ ವಿಧಗಳನ್ನು ನೋಡ್ತೇವೆ. ಸ್ವರಗಳಲ್ಲಿ ಹೃಸ್ವ ಸ್ವರಗಳು, ದೀರ್ಘ ಸ್ವರಗಳು, ಕ್ಲುಪ್ತ ಸ್ವರಗಳು ಅಂತ 3 ಭಾಗಗಳನ್ನಾಗಿ ನೋಡ್ತೀವಿ. ಈ ಸ್ವರಾಕ್ಷರಗಳನ್ನಾಗಿ 6 ಅಕ್ಷರಗಳನ್ನು ನೋಡುತ್ತೇವೆ. ದೀರ್ಘ ಅಕ್ಷರಗಳನ್ನಾಗಿ 7 ಅಕ್ಷರಗಳನ್ನು ನೋಡುತ್ತೇವೆ. ಇನ್ನು ಎರಡನೇದಾಗಿ ವ್ಯಂಜನಾಕ್ಷರಗಳು. ಒಟ್ಟಾರೆಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಾಕ್ಷರಗಳು 34. ಈ ವ್ಯಂಜನಾಕ್ಷರಗಳನ್ನ ಮತ್ತೆ 2 ವಿಧಗಳನ್ನಾಗಿ ನೋಡ್ತೀವಿ. ಒಂದು ವರ್ಗೀಯ ವ್ಯಂಜನಾಕ್ಷರ, ಅವರ್ಗೀಯ ವ್ಯಂಜನಾಕ್ಷರ. ವರ್ಗೀಯ ವ್ಯಂಜನಾಕ್ಷರಗಳನ್ನ 25 ಎಂದು, ಅವರ್ಗೀಯ ವ್ಯಂಜನಾಕ್ಷರಗಳನ್ನ 9 ಎಂದು ಕನ್ನಡ ವರ್ಣಮಾಲೆಯಲ್ಲಿ ಗುರುತಿಸುತ್ತೇವೆ.